ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ವತಿಯಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರ ಸಂವಿಧಾನ ವಿರೋಧಿ ಏಕಮುಖ ನಿರ್ಧಾರ, ಹಿಟ್ಲರ್ ಆಡಳಿತ ಮತ್ತು ಆರ್ಟಿಐ ಕಾಯ್ದೆಯ ಬಳಕೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸುವುದರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಏಕಕಾಲಕ್ಕೆ ಎಲ್ಲ ಅರ್ಜಿಗಳನ್ನು ವಜಾ ಮಾಡುತ್ತಾ ತಾವೇ ಸರ್ವಶ್ರೇಷ್ಠರು, ತಾವೇ ಎಲ್ಲ ತಿಳಿದಂತಹ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದವರು ಅನ್ನೋರ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಮ್ಮ ಮನವಿಗಳನ್ನು ಗೌರವಾನ್ವಿತ ರಾಜ್ಯದ ರಾಜ್ಯಪಾಲರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಜೊತೆಗೆ ಸಿಬ್ಬಂದಿಗಳು ಹಾಗೂ ಆಡಳಿತ ಇಲಾಖೆಯ ಮುಂತಾದವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯು ಸಾಂಕೇತಿಕವಾಗಿದ್ದು, ತಮ್ಮ ಮನವಿ ಮತ್ತು ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಮುಂದೆ ತಮ್ಮ ಪ್ರತಿಭಟನೆಯು ಇನ್ನೂ ಕೂಡ ತೀವ್ರವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಕೊಡಲಾಯಿತು. ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಆಯುಕ್ತರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಹಲ್ಲುಕಿತ್ತ ಹಾವಿನ ರೀತಿಯಲ್ಲಿ ಮಾಡಲು ಮುಂದಾಗಿರುವುದು ಮತ್ತು ಮಾಹಿತಿ ಹಕ್ಕು ಬಳಕೆದಾರರನ್ನು ಬಗ್ಗು ಬಡಿಯುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗ್ತಾ ಇದೆ ಎಂಬ ಆರೋಪಗಳು ಎಲ್ಲ ಕಡೆಗಳಿಂದಲೂ ಕೂಡ ಕೇಳಿಬರುತ್ತಿದ್ದು, ಮಾಹಿತಿ ಹಕ್ಕು ಬಳಕೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿರುವುದು ಯಾವ ರೀತಿಯ ನ್ಯಾಯ ಎಂಬುದು ಹೋರಾಟಗಾರರ ಬಹುಮುಖ್ಯ ಪ್ರಶ್ನೆಯಾಗಿತ್ತು. ಈ ಕಪ್ಪು ಪಟ್ಟಿಗೆ ಸೇರಿಸಿರುವ ಎಲ್ಲರನ್ನೂ ಕೂಡ ಕಪ್ಪು ಪಟ್ಟಿಯಿಂದ ಕೈಬಿಡಬೇಕು ಎಂಬುದು ಎಲ್ಲರ ಕೂಗಾಗಿತ್ತು. ಮಾಹಿತಿ ಹಕ್ಕು ಹೋರಾಟಗಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವುದರ ಮೂಲಕ ಅಧಿಕಾರಿ ವರ್ಗದವರ ಶಹಬಾಷ್ಗಿರಿಯನ್ನು ಪಡೆದುಕೊಳ್ಳಬೇಕು ಎಂಬುದು ಆಯುಕ್ತರ ನಡೆಯಲ್ಲಿ ಇದ್ದು ಸಂವಿಧಾನ ವಿರೋಧಿ ಕೃತ್ಯ ಅಂಥೇಳಿ ಹೋರಾಟಗಾರರು ಪ್ರಶ್ನೆ ಮಾಡಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೋರಾಟ ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಅದಕ್ಕಾಗಿ ಹೀಗಾಗಿ ಜನಸಾಮಾನ್ಯರು ಒಂದು 10 ರೂಪಾಯಿ ಕೊಟ್ಟು ಅರ್ಜಿ ಹಾಕಿ ಮಾಡಿದ್ದಕ್ಕೆ ಅವನು ಕಪ್ಪು ಪಟ್ಟಿಗೆ ಸೇರಿಸ್ತೀನಿ, ಬ್ಲಾಕ್ ಲಿಸ್ಟಿಗೆ ಸೇರಿಸ್ತೀನಿ, ಇದು ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲಿ ಇಲ್ದಿರೋಂಥದ್ದು ಈ ತರ ಮಾಡ್ತಾ ಇದ್ರೆ ನಾವೆಲ್ಲರೂ ಜನಸಾಮಾನ್ಯರ ಪರವಾಗಿ ನಾವಿರುವಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸತ್ಯನ ಹಟಾವು, ಮಾಹಿತಿ ಹಕ್ಕು ಬಚಾವು ಅಂತ ಒಂದು ಆಂದೋಲನ ಆಗ್ಬೇಕು. ಹಾಗಾಗಿ ತಾವೆಲ್ಲರೂ ತುಂಬಾ ಈಗ ನೋಡಿ, ಇದು ಏನು ಆಗದೇ ಇಲ್ಲ. ಈಗ ಯಾವ ಕಾನೂನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಮಾಡಿದ್ದೇ ಕಾನೂನು, ನಮ್ಮ ಅಪ್ಪಂದೇ ಕಾನೂನು ಅಂತ ಈ ಸರ್ಕಾರಿ ಅಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ಜನ ಸರ್ಕಾರಿ ಅಧಿಕಾರಿ ಒಂದು 20% ಒಳ್ಳೆ ಜನ ಇರ್ಬೇಕು, 80% ಪುಡಾರಿ MLAಗಳು MP ಗಳಿಗೆ ಚಮಚಾಗಿರಿ, ಚೇಲಾಗಿರಿ, ಬೂಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಅವ್ರ ಅಪ್ಪನ ಹುಟ್ಟಿದ್ರೆ ಯಾವನಾದ್ರೂ ಕೇಸ್ ಹಾಕಿದ್ರೆ ಹಾಕಂತ ಹೇಳಿ ನಾನು ಕೇಸ್ ಹಾಕ್ಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇವತ್ತು ಗಂಡಸಾಗಿರೋನು ಕೇಸ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಕೇಸ್ ಹಾಕ್ಸ್ಬೇಕಾದ್ರೆ ಕಾನೂನು ಅಡಿಯಲ್ಲಿ ಹಾಕ್ಬೇಕು ಅರ್ಥ ಹೊರತಾಗಿ ಕಾನೂನು ಬಿಟ್ಟು ನಾನು ಅಲ್ಲ, ನಮ್ಮ ಅಪ್ಪನೂ ಅಲ್ಲ. ಎಲ್ಲರೂ ಕಾನೂನು ಬದ್ಧವಾಗಿ ನ್ಯಾಯಯುತವಾಗಿ ಕೆಲಸ ಮಾಡ್ಬೇಕು. ನಿಮ್ಗೆ ಗೊತ್ತಿದೆ ಈ ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಕೆಲಸ ಆಗುತ್ತೆ, ಪೊಲೀಸ್ ಹೆಂಗೆ ಲಂಚ ತಗೋತಾರೆ, ಮಂಚಕ್ಕೆ ಹೆಂಗೆ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ಏನು ಪ್ರತಿಭಟನೆ ಮಾಡಿಸ್ತಾ ಇದ್ದೀವಿ, ಆ ಪ್ರತಿಭಟನೆ ಮುಖ್ಯ ಉದ್ದೇಶ ಮಾಹಿತಿ ಆಯೋಗದ ಆಯುಕ್ತರಾದಂತಹ ಸತ್ಯನ್ ಅವರು ಮಾಹಿತಿ ಹೋರಾಟಗಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ದಾರೆ. ಇವತ್ತು ಏನು 7 ಜನ ಸೇರಿಸಿದ್ದಾರೆ. ಈ 7 ಜನ 7,000 ಜನವನ್ನು ಮಾಡುವಂತಹ ಸಾಂಕ್ರಾಮಿಕ ರೋಗ ಆಗಬಹುದು. ಅದರ ವಿರುದ್ಧ ಈ ಕೂಡಲೇ ನಾವು ಧ್ವನಿ ಎತ್ತಬೇಕು. ಎಲ್ಲ ರಾಜ್ಯದಲ್ಲಿರುವಂತಹ RTI ಆಕ್ಟಿವಿಸ್ಟ್ಗಳನ್ನು ಒಂದು ವೇದಿಕೆಯ ಮೇಲೆ ಕೂರಿಸಿ ಈ ಮನುಷ್ಯ ಏನು ಮಾಡಿದರೆ ಇದ್ರ ವಿರುದ್ಧ ಚಿಮಾರಿ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಮಧ್ಯದಲ್ಲಿ ಬಿಡೋದಿಲ್ಲ. ಒಂದು ಪಕ್ಷ ಈ ಕಪ್ಪು ಪಟ್ಟಿಗೆ ಸೇರಿಸಿರೋದನ್ನ ನೀವು ವಾಪಸ್ ತಗೊಳ್ಳದೇ ಇದ್ದರೆ ನಾವು ನಿಮ್ಮ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ. ಸೊ ಆಗ ಈ ಕೂಡಲೇ ಇಂತಹ ಸಾಂಕ್ರಾಮಿಕ ಬುದ್ಧಿಯನ್ನು ನೀವು ಬಿಡಬೇಕು. ಬರುವಂಥ ಆಯುಕ್ತರಿಗೆ ಇದು ಸೈಟೇಷನ್ ಆಗಬಾರ್ದು, ಅಥವಾ ಇದನ್ನು ಕಾಪಿ ಮಾಡಿ ಹೌದು ನನ್ನ ಹಳೆ ಕಲ್ಲಿಗೇರಿದ್ರು ಸತ್ಯನ್ ಅವರು ಒಳ್ಳೆಯ ಸಂವಿಧಾನವನ್ನು ತಿಳ್ಕೊಂಡು ಬ್ಲಾಕ್ ಲಿಸ್ಟ್ ಮಾಡಿದರೆ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋ ಮನಸ್ಥಿತಿ ಬರಬಾರ್ದು ಅಂತೇಳಿ RTI ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಒಂದು ಧ್ವನಿಯಾಗಿ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಂದಿರೋರು ಯಾರು ಚಿಕ್ಕ ಪುಟ್ಟ ಕಾರ್ಯಕರ್ತರಲ್ಲ, ಏನು ಗೊತ್ತಿಲ್ಲದೆ ಇರುವಂತಹ ಕಾರ್ಯಕರ್ತರಲ್ಲ. ಎಲ್ಲರೂ ಎಜುಕೇಟೆಡ್ ಆಗಿ ಅರ್ಜಿಗಳನ್ನು ಬರೆದು ಪಾರದರ್ಶಕತೆಯನ್ನು ಹುಡುಕುತ್ತಿರುವಂತಹ ಹೋರಾಟಗಾರರು. ನೀವು ಬೆಂಕಿಯನ್ನು ಹಚ್ಚಬೇಡಿ, ನಮ್ಮನ್ನು ಕೆರಳಿಸಬೇಡಿ. ಸಾಧ್ಯವಾದಷ್ಟು ಬೇಗ ಈ ಕಪ್ಪು ಪಟ್ಟಿಯಲ್ಲಿರುವಂತಹ ಅಷ್ಟು ಜನರನ್ನು ನೀವು ತೆಗೆದು ವಿಧಿಸಿರುವಂತಹ ದಂಡದ ಮೊತ್ತ ಏನಿದೆಯಲ್ಲ ಸಾಧ್ಯವಾದರೆ ನಿಮ್ಮ ಪಾಕೆಟಿಂದಲೇ ಕಟ್ಕೊಂಬಿಡಿ. ಯಾಕೆಂದರೆ 2.5 ಕೋಟಿನೋ 3 ಕೋಟಿನೋ ಆಯೋಗದ ಬೆಲೆ ಇದೆ. ಸೊ ಹಾಗಾಗಿ ನಿಮಗಿದೇನು 10 ರಿಂದ 15 ಲಕ್ಷ ಕಟ್ಕೊಳ್ಳಿ. ನಮ್ಮ ಬಡ RTI ಆ್ಯಕ್ಟಿವಿಸ್ಟ್ಗಳ ಹತ್ರ ನೀವು ದುಡ್ಡು ಕೇಳುವಂತಹ ಪ್ರಯತ್ನ ಮಾಡಬೇಡಿ ಅನ್ನೋದು ಈ ಒಂದು ತಾತ್ಪರ್ಯ. ಸರ್, ಕಾನೂನು ಹೋರಾಟ ಏನಾದರೂ ನಡೆದಿದೆಯಾ?
ಇಲ್ಲ, ಈಗ ಇಂಡಿಪೆಂಡೆಂಟಾಗಿ ನಮ್ಮ RT ಆ್ಯಕ್ಟಿವಿಸ್ಟ್ಗಳು ಕೇಸ್ಗಳನ್ನು ದಾಖಲು ಮಾಡ್ಕೊಬೇಕು. ಯಾಕೆಂದರೆ ಇದು ರಿಟ್ ಅಥವಾ PIL ಹಂತದಲ್ಲಿ ಬರೋದಿಲ್ಲ. ನಾನು ಆಲ್ರೆಡಿ ಕಾನೂನಾತ್ಮಕವಾಗಿ ಡಿಸ್ಕಸ್ ಮಾಡಿರೋದ್ರಿಂದ ಇದು ಇಂಡಿವಿಜುವಲ್ ಕೇಸ್ ಆಗಿ ನಾವು ಕಂಪ್ಲೇಂಟ್ ಹಾಕ್ಬೋದು. ಅದಕ್ಕೆ ಅರ್ಹತೆ ಇದೆ. ಹಾಗೂ ಎಲ್ಲ ಅರ್ಹತೆಯನ್ನು ಕನ್ಸಿಡರ್ ಮಾಡಿ ಇವ್ರಿಗೇನು ದಂಡವನ್ನು ವಿಧಿಸಿದರೆ ಇದನ್ನು ತೆಗೆದು ಹಾಕ್ತಾರೆ ಸಹ. ಆದರೆ ನಮ್ಮ ಯಾರೋ ಎಷ್ಟೋ ಕಡು ಬಡವರು ಇರ್ತಾರೆ, ಅವ್ರು ಹೇಗೆ ಕೋರ್ಟ್ಗೆ ಹೋಗೋದು, ಅವ್ರು ಹೇಗೆ ಈ ಒಂದು ನ್ಯಾಯವನ್ನು ದಕ್ಕಿಸ್ಕೊಂಡು ಬರೋದು, ಅಂತಹವ್ರಿಗೆ ನಾವು ಇಲ್ಲಿ ಒಂದು ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಸರ್ಕಾರ ನಿಜವಾಗ್ಲೂ ಬದ್ಧತೆ ಇದ್ದರೆ ಅಥವಾ ನೈತಿಕತೆ ಇದ್ದರೆ, ಹೌದು RT ಆ್ಯಕ್ಟಿವಿಸ್ಟ್ಗಳು ಪಾರದರ್ಶಕತೆಗಿಂತ ಓಡಾಡ್ತಿದ್ದಾರೆ ಅನ್ನೋ ಮನಸ್ಥಿತಿ ನಿಮಗಿದ್ದರೆ ಈ ಕೂಡಲೇ ಕಪ್ಪು ಪಟ್ಟಿಯಿಂದ ನೀವು ಬಿಡುಗಡೆ ಮಾಡಿ. ನಾನು ಮೊಹಮ್ಮದ್ ಅಬ್ರಾರ್ ಅಂತ ಕಾರ್ಯಕರ್ತ RTI ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ರಾಜ್ಯಾಧ್ಯಕ್ಷ ಅಲ್ಪಘಟಕ ಸಂಖ್ಯಾ. ಈ ದಿನ RTI ಕಾರ್ಯಕರ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಮಾಹಿತಿ ಹಕ್ಕು ಬಳಕೆದಾರರ ಕಡೆಯಿಂದ ಹೋರಾಟ ಇದೆ. ಮಾಹಿತಿ ಹಕ್ಕು ಆಯುಕ್ತರು ಏನು 7ರಿಂದ 20 ಜನಕ್ಕೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ. ಇದು ಒಂದು ಅಘೋರ ಕರ್ತವ್ಯ ಅಂತ ಹೇಳ್ತೀನಿ ನಾನು. ಅವ್ರು ಮಾಡಿರ್ತಕ್ಕಂಥ ಕೆಲಸ ಇದನ್ನು ಅವ್ರು ಹಿಂಪಡಿಬೇಕು ಮತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ದಂಡವನ್ನು ಹಿಂಪಡಿಬೇಕು. ಇದು ಯಾವುದೇ ಕಾರಣಕ್ಕೆ ಅದು ಕಟ್ಟಕ್ಕೆ ಸಾಧ್ಯ ಇಲ್ಲ. ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು, ಕನ್ನಡದಲ್ಲಿ ಹೇಳ್ತಾರೆ ದೇವ್ರು ಕೊಟ್ಟರು ವರನ ಪೂಜಾರಿ ಕೊಡಲ್ಲ ಅಂತ. ಆ ರೀತಿ ಸಂವಿಧಾನದಿಂದ ನಮಗೆ ಅಧಿಕಾರ ಇದ್ದರೂ ಕೂಡ ಇದನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಆಯುಕ್ತರು ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಖಂಡಿಸ್ತಕ್ಕಂಥ ಖಂಡನೀಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ದಿನ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ SR ಅವರು ಇವತ್ತು ನಮಗೆ ಕರೆ ಕೊಟ್ಟಿದ್ದರು. ಈ ಹೋರಾಟದಲ್ಲಿ ನಮ್ಮ ಎಲ್ಲ ಬೆಳಗಾಂನಿಂದ ಕೂಡ, ಗುಲ್ಬರ್ಗಾದಿಂದ, ರಾಯಚೂರಿನಿಂದ ಕೂಡ ಹೋರಾಟಗಾರರು ಬಂದಿದ್ದಾರೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಅತೀವ ವೇಗದಲ್ಲಿ ಇವೆರ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಈ ಸಮಯದಲ್ಲಿ ಹೇಳಲು ಇಷ್ಟಪಡ್ತೀನಿ. ನನ್ನ ಹೆಸರು ಅಪ್ಪಾಜಿ ಅಂತ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ವೇದಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಉದ್ದೇಶ ಇವತ್ತು ಏನು ಆಯುಕ್ತರಾದಂಥ ಸತ್ಯೇಂದ್ರವರು 20 ಜನರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ದೀವಿ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಹಾಗೂ ಸಂಬಂಧಪಟ್ಟ ಆ ಫಲಾನುಭವಿಗಳನ್ನು ಕೂಡ ಭೇಟಿ ಮಾಡಿದಾಗ ಭಾಳ ನೋವಿನ ವಿಚಾರ ಗೊತ್ತಾಗಿದೆ. ಆ ಒಂದು ಉದ್ದೇಶದಿಂದ ನಮ್ಮ ವೇದಿಕೆ ವತಿಯಿಂದ ನಾವು ಈ ದಿನ ಆ 20 ಜನರ ಕಪ್ಪು ಪಟ್ಟಿಲಿರ್ತಕ್ಕಂಥ ವ್ಯಕ್ತಿಗೆ ಆ ಕಪ್ಪು ಪಟ್ಟಿಯನ್ನು ತೆಗಿಬೇಕು. ಜೊತೆಗೆ ಅವ್ರು ಏನು ಮಾಹಿತಿ ಕೇಳಿದರೆ ಅದನ್ನು ಕೊಡಿಸ್ಬೇಕು. ಇದು ನಮ್ಮ ಬೇಡಿಕೆ. ಜೊತೆಗೆ ಇನ್ಯಾವತ್ತೂ ಕೂಡ ಯಾರನ್ನೂ ಕಪ್ಪು ಪಟ್ಟಿಗೆ ಸೇರಿಸಬಾರ್ದು. ಮತ್ತು ಎರಡನೇದಾಗಿ ಏನಪ್ಪ ಅಂತಂದರೆ, ಇವರು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಏನು ನಾವು ಮೊದಲನೇದಾಗಿ ನಾವು ಕಲಂ 6171 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ. ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮಾಹಿತಿಯನ್ನು ಕೊಡುವಂಥ ಸ್ಥಳದಲ್ಲೇ ಇವರು ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ಬೇಕು. ಒಂದು ವೇಳೆ ಅವ್ರು ಮಿಸ್ ಮಾಡಿದ್ರೆ ಮೊದಲನೇ ಮೇಲ್ಮನವಿ ಪ್ರಾಧಿಕಾರ ನಾವು ಏನು ಹಾಕ್ತೀವಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಅವರಾದರೂ ಕೂಡ ಅದನ್ನು ಕಟ್ಟುನಿಟ್ಟಾಗಿ ಕೊಡಿ ಅಂತ ಹೇಳಬೇಕು. ಅದೂ ಇಲ್ಲ, ಇದೂ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಹಿತಿ ಹಕ್ಕು ಕಾರ್ಯಕರ್ತರು ಇವತ್ತು ಭ್ರಷ್ಟಾಚಾರವನ್ನು ಹೊರತೆಗೆಯುವಂಥ ಒಂದು ಉದ್ದೇಶದಿಂದ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅವರು ಕೇವಲ ಕಾರ್ಯಕರ್ತರಲ್ಲ, ಮಾಹಿತಿ ಹಕ್ಕು ಕಾರ್ಯಕರ್ತರಲ್ಲ, ಸಾಮಾಜಿಕವಾದಂಥ ಒಂದು ಹೋರಾಟಗಾರರು ಕೂಡ ಹೌದು. ಆ ಹೋರಾಟದಿಂದ ಇವತ್ತು ಭ್ರಷ್ಟಾಚಾರಗಳು ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥದ್ದನ್ನು ಬಯಲಿಗೆ ತಂದು ಎಷ್ಟೋ ಜನಕ್ಕೆ ಶಿಕ್ಷೆ ಆಗಿದೆ. ಅಧಿಕಾರಿಗಳು ಭಯದಿಂದ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ. ಕಾರಣ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಇದರಿಂದ ಒಂದು ಉತ್ತೇಜನ ಸಿಗ್ತಾ ಇದೆ. ಆ ಒಂದು ಉದ್ದೇಶದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಕಾನೂನನ್ನು ಜಾರಿಗೆ ಮಾಡಿದ್ರು, ಆ ಕಾನೂನಿಗೆ ಇವರು ಕಳಂಕ ತರುವಂಥ ಕೆಲಸವನ್ನು ಆಯುಕ್ತರ ಸತ್ಯನವರು ಮಾಡಿದ್ದಾರೆ. ದಯವಿಟ್ಟು ಈ ಕೂಡಲೇ ನಮ್ಮ ವೇದಿಕೆ ವತಿಯಿಂದ ನಾವು ಮನವಿ ಮಾಡ್ತೀವಿ ಮತ್ತು ಆಗ್ರಹವನ್ನು ಕೂಡ ಪಡಿಸ್ತೀವಿ. ಕೂಡಲೇ ಕಪ್ಪು ಪಟ್ಟಿಲಿರ್ತಕ್ಕಂಥ 20 ಜನರನ್ನು ವಾಪಸ್ ತೆಗಿಬೇಕು ಮತ್ತು ಅವರು ಕೊಡಬೇಕಾದಂಥ ಮಾಹಿತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಿ ಅವ್ರಿಗೆ ಮಾಹಿತಿ ಕೊಡಿಸ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ. ರಾಮಲಿಂಗಯ್ಯ ಅಂತ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಹೇಳಿ ಕಾರ್ಯಕ್ರಮದ ಬಗ್ಗೆ. ಈಗ ಮಾಹಿತಿ ಹಕ್ಕು ಅನ್ನೋತಕ್ಕಂಥದ್ದು ಏನಿದೆಯೋ ಈ ರಾಜ್ಯದಲ್ಲಿ ನಮ್ಮ ಒಂದು ಹಕ್ಕುಗಳನ್ನ ಯಾರು ಕಿತ್ಕೋಬಾರ್ದು, ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮ್ಮ ಹಕ್ಕುಗಳನ್ನ ಕಿತ್ಕೋಬಾರ್ದು ಅನ್ನೋತಕ್ಕಂಥ ಒಂದು ಕಾರಣದಿಂದ ನಾವು ನಡೆಸ್ಕೊಂಡಿರೋ ನಮ್ಮ ಒಂದು ಸಂವಿಧಾನ ಹಕ್ಕಿದು. ಈ ಸಂವಿಧಾನ ಹಕ್ಕನ್ನು ಕಾಪಾಡಬೇಕು ಅಂತ ಬಂದಿರತಕ್ಕಂಥ ಮಾಹಿತಿ ಅಧಿಕಾರಿಗಳು ಇವತ್ತು ಈ ಸಂವಿಧಾನನ ನಾಶ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಅದರಿಂದ ಅವ್ರಿಗೆ ನಾವು ಈ ಮೂಲಕ ಏನು ತಿಳಿಸ್ತಾ ಇದ್ದೀವಿ ಅಂದರೆ, ಈ ರೀತಿ ಏನಾದ್ರು ನೀವು ಮಾಡೋದಕ್ಕೆ ಮುಂದೆ ಪ್ರಯತ್ನ ಪಟ್ಟಲ್ಲಿ
ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರಿಗೂ ಸಹ ನಾವು ಹೇಳ್ತಾ ಇದ್ದೀವಿ, ಇದನ್ನು ಪರಿಶೀಲಿಸಿ ಈ ವಿಚಾರನ ದಯವಿಟ್ಟು ಈ ಕಪ್ಪು ಪಟ್ಟಿ ಹಾಕಿರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ತೆಗೆದುಹಾಕಿ, ಮತ್ತು ಮಾಹಿತಿ ಹಕ್ಕುಗಳು ಭ್ರಷ್ಟಾಚಾರ ನಡೆಯತಕ್ಕಂಥದ್ದು ಎಲ್ಲ ಸಮಸ್ಯೆಗಳೆಲ್ಲ ನಡೀತಾ ಇದೆ, ಅದನ್ನು ಹೋರಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೋದು. ನಾನು RTI ಕಾರ್ಯಕರ್ತ ಮಂಜುನಾಥ್ ಅಂತ ಮೈಸೂರಿಂದ ಬಂದಿದ್ದೀನಿ. ಈ ಮಾಹಿತಿ ಹಕ್ಕು ಉಲ್ಲಂಘನೆ ಮಾಡ್ತಿರೋದು ಇವ್ರನ್ನೇ, ಯಾರು ಮಾಹಿತಿ ಆಯುಕ್ತರೆ. ಯಾಕೆಂದರೆ ಯಾವುದೇ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೇಳಿದ ವಿಷಯನ ಅಲ್ಲಿ ಏನಕ್ಕೆ ಆಗ್ತಾರೆ ಅಂತಂದರೆ, ಇಲ್ಲಿ ಅಪೀಲು ಫಸ್ಟ್ ಅಪೀಲು ಕೊಡದೇ ಇರೋದಕ್ಕೆ ಸೆಕೆಂಡ್ ಅಪೀಲ್ಗೆ ಹೋಗ್ತಾರೆ. ಸೆಕೆಂಡ್ ಅಪೀಲ್ಗೆ ಹೋಗದೇ ಇರೋದಕ್ಕೆ ಸಾವಿರಾರು ಜನ ಕಾರ್ಯಕರ್ತರು ಏನಕ್ಕೆ ಅಲ್ಲಿಗೆ ಮಾಹಿತಿ ಹಕ್ಕು ಹೋಗ್ತಾರೆ ಅಂದರೆ ದಂಡ ಹಾಕಲಿ ಅಂತ, ಆಮೇಲೆ ಮಾಹಿತಿ ಕೊಡಿಸ್ಲಿ ಅಂತ. ಇವರು ದಂಡನೂ ಹಾಕೋದಿಲ್ಲ, ಮಾಹಿತಿನೂ ಕೊಡಿಸೋದಿಲ್ಲ. ಯಾಕೆಂದರೆ ಇದು ದೊಡ್ಡ ಅಪರಾಧ ಮಾಡ್ತಾಯಿದ್ದಾರೆ ಮಾಹಿತಿ ಹಾಕಿದವರು. ಇದಕ್ಕೆ ಇವರು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮಿನಿಸ್ಟ್ರು ಎಲ್ಲರೂ ಇದಕ್ಕೆ ಅವ್ರಿಗೆ ಆದೇಶ ಮಾಡಬೇಕು. ಈ ರೀತಿ ಇದು ಮಾಡಿ ಕಾರ್ಯದರ್ಶಿಗಳು ಎಲ್ಲ ಇವರಿಗೆ ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಕೊಡಿಸ್ಬೇಕು. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ, ಇವ್ರಿಗೆ ಬಂದವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ, ನೀವು ನಮ್ಗೆ ತಲುಪಿಸಿ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಅವ್ಯವಹಾರ ನಡೀತಾ ಇದೆ ಇಲ್ಲಿ ಮಾಹಿತಿ ಆಯೋಗದಲ್ಲಿ. ಕಮಿಷನರ್ಗಳು ಡೀಲರ್ ಆಗೋರೆ, ಆ ರೀತಿ ದೊಡ್ಡ ದಂಧೆ ನಡೀತಾ ಇದೆ. ಇದು ಎಲ್ಲರಿಗೂ ತಿಳಿದ ವಿಷಯ. ಇದೇನಂದ್ರೆ ಇಂಡೈರೆಕ್ಟಾಗಿ ನಡೀತಾ ಇದೆ ಇದು. ಯಾಕೆಂದರೆ ಫುಲ್ಲು ಎಲ್ಲ ಡಿಪಾರ್ಟ್ಮೆಂಟಿಂದ ಸೆಂಟಿಂಗ್ ಹೋಯ್ತಾ ಅಂತ ಮಾಹಿತಿ ಇದೆ. ಅದು ಕೂಲಂಕುಷವಾಗಿ ಲೋಕಾಯುಕ್ತದಲ್ಲಿ ಎಲ್ಲ ಅಲ್ಲಿ ತನಿಖೆ ಮಾಡಬೇಕು. ಇವ್ರ ಬಗ್ಗೆ ಇಲ್ಲಿಗೆ ಅಪಾಯಿಂಟ್ ಮಾಡೋದಲ್ಲ, ಇವರು ಆಯುಕ್ತರನ್ನೇ ತನಿಖೆ ಮಾಡಬೇಕು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟೆಷ್ಟು ಕೋಟಿ ಇಲ್ಲಿ ಗಂಟೆ ಲೂಟಿ ಮಾಡೋರೆ, ಲೋಕಾಯುಕ್ತದಲ್ಲಿ ಎಲ್ಲ ತನಿಖೆ ಮಾಡೋರೆ, ಅದು ವಾಪಸ್ ಬಂದಿದೆ ಇಲ್ವಾ, ಇದಕ್ಕೆಲ್ಲ ಮಾಹಿತಿ ಹಾಕ್ತಲ್ಲಿ ಕೇಳಲೇಬೇಕು ಪ್ರತಿಯೊಂದು ವಿಷಯಕ್ಕೆ. ಈಗೇನಂದರೆ ಯಾವುದೇ ಒಂದು ವಿಷಯ ಕೇಳಿದ್ರೆ ಒಂದು ಕಾಮಗಾರಿ ಇದ್ದಕ್ಕೆ ಒಂದು ಸಬ್ಜೆಕ್ಟ್ ವಿಷಯಕ್ಕೆ ಎಲ್ಲನೂ ಕೇಳಬೇಕು ಅಂತಂದ ಒಂದು ಇದು ಮಾಡ್ತಾಯಿದ್ದಾರೆ ಇವರು. ಇದೆಲ್ಲ ಏನು ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ. ಇದೆಲ್ಲನೂ ತಪ್ಪು ಅವ್ರದ್ದು ಮಾಡ್ತಾ ಇರೋದು. ಯಾವುದೇ ವಿಷಯ ಒಂದು ಇದಾಗ ಪೂರಕವಾದ ದಾಖಲೆ ಅವ್ರು ಕೊಟ್ಟು ಈ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಈಗೇನು ಮಾಹಿತಿ ಹಾಕಿದಲ್ಲಿ 20 ಜನ ಇದು ಮಾಡಿ ತಪ್ಪಡಿಸಿರೋದೆಲ್ಲ ತೆರವುಗೊಳಿಸ್ಬೇಕು. ಆಮೇಲೆ ಏನು ದಂಡ ಹಾಕ್ತಿರೋದು ಯಾವುದೂ ಕಾನೂನಲ್ಲಿ ಇಲ್ಲ. ಇದೇನೋ ದಂಡ ಹಾಕೋಂಥ ಇವರು ಇದೇನೂ ಇಲ್ಲ, ಕೋರ್ಟ್ ಆದೇಶನ ಇಲ್ಲ. ಇದೆಲ್ಲನೂ ತೆರವುಗೊಳಿಸಿ ಈಗೇನು ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಬೆಳಗಾವಿ ಪೀಠಕ್ಕೆ ಈ ಮಾಹಿತಿ ಆಯುಕ್ತರ ನೇಮಕ ಮಾಡದೆ 3.5 ವರ್ಷ ಆಯಿತು. ಬೆಳಗಾವಿ ಪೀಠ ಸತ್ತು ಹೋಗಿದೆ, ಖಾಲಿಯಾಗಿದೆ. ಮತ್ತು ಅದು ನಿಷ್ಕ್ರಿಯ ಆಗಿದ್ದರಿಂದ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅಲ್ಲೆಲ್ಲ ಭ್ರಷ್ಟಾಚಾರ ಅತಿ ಮಿತಿ ಮೀರಿ ಹೋಗಿದೆ. ಅದಕ್ಕೆ ಸರ್ಕಾರ ದಯವಿಟ್ಟು ತಕ್ಷಣ ಅದನ್ನು ನಮ್ಮ ಬೆಳಗಾವಿ ಪೀಠಕ್ಕೆ ಆಯುಕ್ತರ ನೇಮಕ ಮಾಡಬೇಕಂತ ನಾನು ಕೇಳ್ಬೋದು. ನಿಮ್ಮ ಹೆಸರು ಹೇಳಿ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಏಕನಾಥ್ ಮಾಚಕ್ನೂರು.